ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು 1/4 kg ಬೆಂಡೆಕಾಯಿ, ಒಂದು ಮೀಡಿಯಮ್ ಸೈಜಿಂದು 1-2 ಆಲೂಗಡ್ಡೆ ತೊಗೊಂಡಿದ್ದೀನಿ ರೀ. ಇವತ್ತೊಂದು ಸೈಡ್ ಡಿಶ್ ಆಗಿ ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ಮಾಡೋಣ ರೀ. ನಮ್ಮ ಚಾನಲ್ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಿನ್ನೆನೇ ನಮಗೆ 700 ಕಂಪ್ಲೀಟ್ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು ರೀ. ಅದಾದ ತಕ್ಷಣವೇ ಮತ್ತೆ ಒಂದು 5 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಾನು ಬೆಳಗ್ಗೆ ನೋಡಿದಾಗೆ ಮತ್ತು ಸಾಯಂಕಾಲ ಅಷ್ಟೇ ಮಾರನೇ ದಿವಸದಷ್ಟಿಗೆ ನನಗೆ 5 ಜನ ಒಂದೇ ಸತಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನೀವು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ನನಗೆ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಲಿಲ್ಲ ಮತ್ತು ಇನ್ನೂ ಸಬ್ಸ್ಕ್ರೈಬರ್ನೂ ಕಂಪ್ಲೀಟ್ ಆಗಲಿಲ್ಲ. ಪ್ಲೀಸ್ ನಿಮ್ಮ ಸಪೋರ್ಟ್ಲಿಂದೇ ನಮಗೆ ಸಬ್ಸ್ಕ್ರೈಬರ್ನ ಆಗಬೇಕು ಮತ್ತು ಟೈಮ್ ಅವರ್ಸ್ನ ಆಗಬೇಕು ರೀ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ನೋಡ್ಬೋದು ರೀ, ಇವಾಗ ನಾನು ಇಲ್ಲಿ ಆಯಿಲು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ತುಂಬ ಸುಲಭವಾಗಿ ಮಾಡೋಂಥದ್ದು. ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡೋಣ. ಇದಕ್ಕೆ ನೋಡಿರಿ, ಇವಾಗ ನಾವು ಆಲೂಗಡ್ಡೆಯನ್ನು ಇದು ನಮಗೆ ಫ್ರೈ ಆಗಬೇಕು ರೀ, ಅಂದರೆ ಆಯಿಲ್ನಲ್ಲೇ ನಮಗೆ ಫ್ರೈ ಆಗಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಒಂದು 2 ನಿಮಿಷದಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಇದು ನಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ರೀ, ಅಂದರೆ ಆಲೂಗಡ್ಡೆ ಫ್ರೈ ಆದಾಗೇ ಆವಾಗೆ ನಮಗೆ ಇದು ಫ್ರೈ ಆಗಿದೆ ಅಂತೇಳಿ ಅರ್ಥ ರೀ. ಇವಾಗ ನೋಡಿರಿ, ನಾನು ಬೆಂಡೆಕಾಯನ್ನು ಹಾಕೋತಾ ಇದ್ದೇನೆ. ಇವಾಗ ಇದು ಒಟ್ಟಿಗೆ ನೋಡಿರಿ, ಬೆಂಡೆಕಾಯಿ ಇದು 2 ಸೇರಿಸಿ ನಾವು ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಬೆಂಡೆಕಾಯಿ ಸ್ವಲ್ಪನೇ ಇದನ್ನು ಲೈಟಾಗಿ ಫ್ರೈ ಆಗ್ತಾಯಿದೆ ರೀ. ಅಂದ್ರೂ ಇದು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಅಂದರೆ ಇದರೊಳಗೆ ಬರೋಂಥದ್ದು ಅದು ಎಳೆ ಮತ್ತು ಲೋಳೆ ಥರ ಬರುತ್ತೆ ನೋಡಿರಿ, ಅದೆಲ್ಲ ಕಡಿಮೆ ಆಗುತ್ತೆ ರೀ ನಾವು ಈ ಥರ ಫ್ರೈ ಮಾಡ್ಕೊಂಡಾಗ. ಇವಾಗ ನೋಡಿರಿ, ಇದಕ್ಕೆ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ. ಮತ್ತು ಇದು ನೋಡ್ಬೋದು, ಬಿಳಿ ಸಾಸಿವೆ ಒಂದು ಅರ್ಧ ಟೀಸ್ಪೂನ್ ಹಾಕ್ಕೊಂಡಿದ್ದೇನೆ ರೀ. ಕಪ್ಪದಿದ್ದರೆ ಅದನ್ನು ಸಹ ಹಾಕ್ಕೋಬೋದು ರೀ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ಹಾಕಿನಿ. ನಾನಿದು ಶೇಂಗದ ಬೀಜನ ಬಿಸಿ ಮಾಡ್ಕೊಂಡಿದ್ದೇನೆ ರೀ. ಸ್ವಲ್ಪ ಜಾಸ್ತಿನೇ ಆಗಿದೆ ಕಪ್ಪಿಗೆ. ಅಂದರೆ ಇದು ಸ್ವಲ್ಪ ಇದೇ ಥರನೇ ಸಿಪ್ಪೆ ಧರಿಸಿನೇ ಹಾಕ್ಕೋಬೇಕು. ನಮಗೆ ಅದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ರೀ ಟೇಸ್ಟು. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು 1 ಚಮಚ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚ ಧನಿಯಾ ಪುಡಿ, ಇದು ನೋಡಿರಿ ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೇ ಎಲ್ಲವನ್ನು ಹಾಕ್ಕೊಂಡು ಇದು ನೈಸಾಗಿ ಮಾಡ್ಕೊಬೇಡ್ರಿ, ಇದು ಸ್ವಲ್ಪ ತರಿಯಾಗಿಯೇ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಾನು ತುಂಬ ನೈಸಾಗಿ ಮಾಡಿಲ್ಲ ರೀ, ಸ್ವಲ್ಪ ನಮಗೆ ಈ ಥರ ತರಿಯಾಗಿಯೇ ಇದೆ. ನೋಡ್ಬೋದು ರೀ, ಇವಾಗ ನಮ್ಮದು ರೆಡಿ ಆಗಿದೆ ಪುಡಿ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಂಡೆಕಾಯಿ ರೆಡಿ ಆಗಿದೆ, ಅಂದರೆ ಇದು ಗೋಲ್ಡನ್ ಬ್ರೌನ್ ಬಂದಿದೆ ರೀ. ಈ ಟೈಮ್ನಲ್ಲೇ ನಾವು ಮಾಡಿರೋಂಥ ಪುಡಿಯನ್ನು ಹಾಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾವು ಅರಿಶಿನವನ್ನು ಹಾಕೊಳ್ಳೋಣ. ಇವಾಗ ನಾವೆಲ್ಲವನ್ನು ಪುಡಿ ಹಾಕಿದ್ಮೇಲೆ ಇದಕ್ಕೆ ನೋಡಿರಿ 1.5 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿ ಈ ಥರ ಇಲ್ಲ ಅಂತಂದರೆ ನೀವು ಇದು ರುಬ್ಕೋತೀವಿ ಅಂದರೆ ಇದು ಮಿಕ್ಸಿಗೆ ಹಾಕ್ತೀವಿ ನೋಡಿರಿ, ಅದ್ರ ಒಟ್ಟಿಗೆ ಹಾಕಿ ನೀವು ಮಿಕ್ಸಿ ಮಾಡ್ಕೋಬೋದು. ಇದು ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿದು ಸುಕ್ಕ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ರೀ. ಅಂದರೆ ಸ್ವಲ್ಪ ನೀರು ಥರ ಇದನ್ನು ಅಂದರೆ ಸ್ವಲ್ಪನೇ ಗ್ರೇವಿ ಥರ ಬೇಕಂದರೆ ಮಾಡ್ಕೋಬೋದು. ಇವಾಗ ನೋಡಿರಿ, ಇದನ್ನು ಸ್ಲೋ ಫ್ಲೇಮ್ನಲ್ಲೇ ನಾವು ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕ್ರಿ. ಅಂದರೆ ಸ್ವಲ್ಪ ನಮಗೆ ಇದು ಆಯಿಲಲ್ಲೇ ನಾನು ಮಾಡಿದ್ದೇನೆ ರೀ ಸೈಡ್ ಡಿಶ್ ಆಗಿ. ಈಗ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಸಂಜೆ ಊಟಕ್ಕಾಗಿರ್ಬೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇದು ಒಂದು 2 ನಿಮಿಷ ಆಗಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು 2 ನಿಮಿಷಗಳ ಕಾಲ ಆಗಿದೆ. ನಮ್ಮದು ಎಲ್ಲ ಚೆನ್ನಾಗಿ ಬೆಂದಿದೆ, ತಳ ಏನು ಹಿಡಿದಿಲ್ಲ ನೋಡ್ಬೋದು ರೀ. ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಿದ್ದೀನಿ ರೀ. ಇವಾಗ ನಮ್ಮದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಪಲ್ಯ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.